ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಎಜುಕೇಷನ್ ಸೆಂಟರ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ರಾಸಾಯನಿಕಗಳು ಮತ್ತು ಅವುಗಳ ಉಪಯೋಗಗಳು. ಮೊದಲನೇ ರಾಸಾಯನಿಕ ಇಥಿಲೀನ್. ಅದರ ಉಪಯೋಗ ಹಣ್ಣು ಮಾಗಿಸಲು. ಎರಡನೇ ರಾಸಾಯನಿಕ ಇಥೆನಾಲ್. ಇದನ್ನು ಆಲ್ಕೋಹಾಲ್ ತಯಾರಿಸಲು ಉಪಯೋಗಿಸುತ್ತೇವೆ. ಮೂರನೇ ರಾಸಾಯನಿಕ ಗಂಧಕ. ಇದನ್ನು ರಬ್ಬರ್ ಗಟ್ಟಿಗೊಳಿಸಲು ಅಂದರೆ ವಾಲ್ಕನೀಕರಣ ಪ್ರಕ್ರಿಯೆಯಲ್ಲಿ ಉಪಯೋಗಿಸುತ್ತೇವೆ. ನಾಲ್ಕನೇ ರಾಸಾಯನಿಕ ಸಲ್ಫ್ಯೂರಿಕ್ ಆಮ್ಲ. ಇದನ್ನು ಬ್ಯಾಟರಿಗಳಲ್ಲಿ ಉಪಯೋಗಿಸುತ್ತೇವೆ. ಐದನೇ ರಾಸಾಯನಿಕ ಸೋಡಿಯಂ ಕ್ಲೋರೈಡ್. ಇದನ್ನು ಅಡಿಗೆ ಉಪ್ಪಿನಲ್ಲಿ ಉಪಯೋಗಿಸುತ್ತೇವೆ. ಆರನೇ ರಾಸಾಯನಿಕ ಸೋಡಿಯಂ ಬೈಕಾರ್ಬೋನೇಟ್. ಇದನ್ನು ಬೇಕಿಂಗ್ ಸೋಡಾ ಅಂದರೆ ಅಡಿಗೆ ಸೋಡಾದಲ್ಲಿ ಉಪಯೋಗಿಸುತ್ತೇವೆ. ಏಳನೇ ರಾಸಾಯನಿಕ ಕಾರ್ಬೋನಿಕ್ ಆಮ್ಲ. ಇದನ್ನು ತಂಪು ಪಾನೀಯಗಳಲ್ಲಿ ಉಪಯೋಗಿಸುತ್ತೇವೆ. ಎಂಟನೇ ರಾಸಾಯನಿಕ ಸೋಡಿಯಂ ಕಾರ್ಬೋನೇಟ್. ಇದನ್ನು ವಾಷಿಂಗ್ ಸೋಡಾದಲ್ಲಿ ಉಪಯೋಗಿಸುತ್ತೇವೆ. ಒಂಬತ್ತನೇ ರಾಸಾಯನಿಕ ಟ್ರಿಪ್ಟಾನ್. ಇದನ್ನು ರನ್ವೇ ದೀಪಗಳಲ್ಲಿ ಬಳಸುತ್ತೇವೆ. ಹತ್ತನೇ ರಾಸಾಯನಿಕ ಇಂಗಾಲದ ಡೈಆಕ್ಸೈಡ್. ಇದನ್ನು ಅಗ್ನಿಶಾಮಕ ಯಂತ್ರಗಳಲ್ಲಿ ಉಪಯೋಗಿಸುತ್ತೇವೆ. 11ನೇ ರಾಸಾಯನಿಕ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕ. ಇದನ್ನು ರಾಕೆಟ್ ಇಂಧನಗಳಲ್ಲಿ ಉಪಯೋಗಿಸುತ್ತೇವೆ. 12ನೇ ರಾಸಾಯನಿಕ ಆರ್ಗಾನ್ ಮತ್ತು ನಿಯಾನ್. ಇದನ್ನು ವಿದ್ಯುತ್ ದೀಪ ಮತ್ತು ಜಾಹೀರಾತು ದೀಪಗಳಲ್ಲಿ ಬಳಸುತ್ತೇವೆ. 13ನೇ ರಾಸಾಯನಿಕ ಆಕ್ಸಿ ಅಸಿಟಲೀನ್. ಇದು ಲೋಹಗಳ ಬೆಸುಗೆಯಲ್ಲಿ ಇದನ್ನು ಉಪಯೋಗಿಸುತ್ತೇವೆ. 14ನೇ ರಾಸಾಯನಿಕ ಪೊಟ್ಯಾಷಿಯಂ ನೈಟ್ರೇಟ್. ಇದನ್ನು ಮದ್ದುಗುಂಡುಗಳಲ್ಲಿ ಉಪಯೋಗಿಸುತ್ತೇವೆ. 15ನೇ ರಾಸಾಯನಿಕ ಹೈಡ್ರೋಕ್ಲೋರಿಕ್ ಆಮ್ಲ. ಇದನ್ನು ಟೈಲ್ಸ್ ಸ್ವಚ್ಛಗೊಳಿಸಲು ಉಪಯೋಗಿಸುತ್ತೇವೆ. 16ನೇ ರಾಸಾಯನಿಕ ಒಣ ದ್ರವ ಇಂಗಾಲದ ಡೈಆಕ್ಸೈಡ್. ಇದನ್ನು ಆಹಾರ ಸಂಸ್ಕರಣೆ ವಿಧಾನದಲ್ಲಿ ಉಪಯೋಗಿಸುತ್ತೇವೆ. 17ನೇ ರಾಸಾಯನಿಕ ಅಮೋನಿಯಾ. ಇದನ್ನು ರಸಗೊಬ್ಬರಗಳಲ್ಲಿ ಉಪಯೋಗಿಸುತ್ತೇವೆ. 18ನೇ ರಾಸಾಯನಿಕ ಪ್ರೊಪೇನ್ ಮತ್ತು ಬ್ಯೂಟೇನ್. ಇದನ್ನು LPG ಗ್ಯಾಸ್ಗಳಲ್ಲಿ ಉಪಯೋಗಿಸುತ್ತಾರೆ. 19ನೇ ರಾಸಾಯನಿಕ ಯುರೇನಿಯಂ 235. ಇದನ್ನು ಪರಮಾಣು ಕ್ರಿಯಾಕಾರಿಗಳಲ್ಲಿ ಉಪಯೋಗಿಸುತ್ತೇವೆ. 20ನೇ ರಾಸಾಯನಿಕ ಭಾರಜಲ ಅಥವಾ ಗ್ರಾಫೈಟ್. ಇದನ್ನು ಪರಮಾಣು ಕ್ರಿಯಾಕಾರಿಗಳಲ್ಲಿ ಮಂದಕವಾಗಿ ಬಳಸುವರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.